ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಸೆಪ್ಟೆಂಬರ್ ತಿಂಗಳು ಮೀನರಾಶಿಗೆ ಉದ್ಯೋಗ ಧನ ವಿಚಾರ ಉತ್ತಮ, ಅಲ್ಲಿ ಬಾಂಧವ್ಯ ಮತ್ತು ನೆಮ್ಮದಿ ಸ್ವಲ್ಪ ಮಧ್ಯಮ ಅಂತ ಬಂದಿದೆ. ಅಲ್ಲಿ ಹಣಕಾಸು ವ್ಯಾಪಾರ ಉದ್ಯೋಗ ಇವೆಲ್ಲವೂ ನಿಮ್ಮ ಉತ್ತಮವಾಗಿ ನಡೆಯುತ್ತೆ. ಶಿಕ್ಷಣ ವಿಚಾರದಲ್ಲೂ ಉತ್ತಮ ಇರುತ್ತೆ. ಗುರುವಿನ ವಿಶೇಷವಾದ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರುತ್ತೆ. ಶುಕ್ರನ ಬೆಂಬಲ ಸಹ ತಿಂಗಳು ಪೂರ್ತಿ ಉತ್ತಮವಾಗಿದೆ. ಕೇತುವಿನ ಬೆಂಬಲ ಸಿಗುತ್ತೆ. ಜೊತೆಗೆ ಮಧ್ಯದಲ್ಲಿ ಆರಂಭದಲ್ಲಿ ರವಿಯ ಬೆಂಬಲ ಸಹ ನಿಮಗೆ ಇರುವ ಕಾರಣ ಅಲ್ಲಿ 4 ಅಥವಾ 5 ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಹೆಚ್ಚಾಗಿ ಸಿಗಲಿದೆ. ಆದರೆ ಗ್ರಹಚಾರ ಗೋಚಾರ ಅಂತ ಹೇಳ್ತಿದ್ವಿ, ಅಲ್ಲಿ ಕೆಲವೊಂದು ಏರುಪೇರು ಸಹ ನಡೆಯುವಂಥದ್ದು ಇರುತ್ತೆ. ಹಾಗಾಗಿ 100ಕ್ಕೆ 100 ಉತ್ತಮ ಫಲ ಸಿಗುವಂಥದ್ದು ಯಾವುದೇ ರಾಶಿಗಳಿಗೆ ಅನ್ವಯಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅಲ್ಲಿ ಕ್ಷಿಪ್ರವಾಗಿ ಚಂದ್ರ ಬುಧ ಶುಕ್ರ ಮುಂತಾದ ಕ್ಷಿಪ್ರಚಾರಿ ಗ್ರಹಗಳಿರ್ತವೆ. ಅವೆಲ್ಲವೂ ಈ ಕಾಲಕ್ಕೆ ಅವರ ಗೋಚಾರದ ಫಲ ವ್ಯತ್ಯಾಸ ಆಗ್ತಿರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಗಮನಿಸಿದಾಗ ಈ ತಿಂಗಳು ಉತ್ತಮನೇ ಅಂತ ಹೇಳ್ಬೋದು. ಯಾವ ರಾಶಿಗೆ 4 ಅಥವಾ ಹೆಚ್ಚು ಗ್ರಹಗಳ ವಿಶೇಷವಾದ ಆಶೀರ್ವಾದ ಇರುತ್ತೋ ಅಂಥ ರಾಶಿಗಳಿಗೆ ಅತ್ಯುತ್ತಮ ಫಲ ಎಂದು ಹೇಳಲ್ಪಡ್ಬೋದಾಗಿದೆ. ನಿಮಗೆ ಉತ್ತಮ ಫಲನೇ ಇದೆ. ಮಧ್ಯೆ ಕೆಲವೊಮ್ಮೆ ಸಣ್ಣ ಪುಟ್ಟ ಏರ್ಪಡುಗಳು ಜೀವನದಲ್ಲಿ ಬರತಕ್ಕಂತಹ ಒಂದು ಸಿಹಿ ಕಹಿ ಅಥವಾ ಹಗಲು ರಾತ್ರಿ ಎಂಬಂತಹ ಘಟನೆ ಮೂಲಕ ನಡೆಯುವಂಥ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಆತಂಕ ಉಂಟು ಮಾಡ್ಬೋದು. ಅಲ್ಲಿ ಆರಂಭದಲ್ಲಿ ಸೂರ್ಯನಿಂದ ಆರಂಭಿಸಿದಾಗ ನಿಮಗೆ ಗಮನಿಸಿದರೆ ಸೂರ್ಯನ ವಿಚಾರ ಆರಂಭದಲ್ಲಿ ಬಹಳ ಅದ್ಭುತವಾಗಿದೆ ನಿಮಗಿರುತ್ತೆ. 16ರವರೆಗೂ ಸೂರ್ಯನಲ್ಲಿ ಸಿಂಹದಲ್ಲಿದ್ದಾಗ ನಿಮಗೆ ಸೂರ್ಯನ ಷಷ್ಠದ ಪ್ರಭಾವ ಆರೋಗ್ಯ ಯಶವನ್ನು ಲಾಭವನ್ನು ಜೀವನ ಕೊಡುತ್ತೆ. ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಇತ್ಯಾದಿಗಳನ್ನು ಮಾಡ್ಬೋದು. ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಕೈ ಹಾಕ್ಬೋದು. ಜೊತೆಗೆ ರಾಜಕೀಯವಾದ ಏನಾದರೂ ನಿಮಗೆ ಉನ್ನತಿ ಅಥವಾ ಯಶಸ್ಸು ಸ್ಥಾನಮಾನ ಎಲ್ಲ ಸಿಗುವಂಥದ್ದು, ಜಯ ಸಿಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಗುರುಬಲದ ಜೊತೆಗೆ ಅಲ್ಲಿ ನಿಮಗೆ ರವಿ ಮತ್ತು ಶುಕ್ರರ ವಿಶೇಷ ಅಂದರೆ ಪ್ರಬಲವಾದ 3 ಗ್ರಹ ಅಂತ ಹೇಳ್ಬೋದು. ಗುರು ಶುಕ್ರ ಮತ್ತು ಸೂರ್ಯ, ಆ 3 ಗ್ರಹಗಳ ಪ್ರಭಾವ ನಿಮಗೆ ತಿಂಗಳ ಆರಂಭದಲ್ಲೇ ನಿಮಗೆ ಸಿಗಲಿದೆ. 16ರವರೆಗೂ ಅತ್ಯುತ್ತಮವಾಗಿದೆ. ಉದ್ಯೋಗದ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಅಥವಾ ಸೀಟುಗಳು ಸಿಗುವಂಥದ್ದು. ಇದಕ್ಕೆ ನಿಮ್ಮ ದೀರ್ಘಕಾಲದ ಕನಸು ಮನೆ ಭೂಮಿ ವಾಹನ ಯಂತ್ರ ಏನು ಕೊಳ್ಳದಿದ್ದರೆ ಅವೆಲ್ಲೂ ಈಗ ನನಸಾಗುವಂಥ ಅವಕಾಶ. ಇನ್ನು ಕಡೆಗೆ ಉನ್ನತವಾದ ಸ್ಥಾನಮಾನ, ಹುದ್ದೆಯಲ್ಲಿ ಏನಾದರೂ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ಸಿಗಬೇಕಾದ ಇನ್ಕ್ರಿಮೆಂಟು ಇತ್ಯಾದಿಗಳೆಲ್ಲ ನಿಮಗೆ ಕಾಲಕ್ಕೆ ಸಿಗುವಂಥದ್ದು, ಹೊಸ ಉದ್ಯೋಗ ಹುಡುಕರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು. ಈ ರೀತಿ ಮೀನರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಇದ್ದರೂ ಸಹಿತ ಈಗ ಅದ್ಭುತವಾದ ಗುರುಬಲ ಶುಕ್ರಬಲ ಸೂರ್ಯನ ಬಲ ಇರೋದ ಕಾರಣ ಆರಂಭದಲ್ಲಿ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಸೂರ್ಯ ಭಗವಂತರ ಆಶೀರ್ವಾದದಿಂದ. ಆದರೆ 17ರಿಂದ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ. 17ಕ್ಕೆ ಸೂರ್ಯನು ಕನ್ಯಾ ರಾಶಿಗೆ ಪ್ರವೇಶಿಸಿದ ಮೇಲೆ ನಿಮಗೆ ಸೂರ್ಯನಿಂದ ಕೆಲವು ವಿರುದ್ಧ ಪರಿಣಾಮಗಳು ಆಗುವಂಥದ್ದು, ಕುಟುಂಬ ಕಾಲದಲ್ಲಿ ಆಗುವಂಥದ್ದು, ವಾಗ್ವಾದಗಳು ಆಗುವಂಥದ್ದು, ಮಿತ್ರರಲ್ಲಿ ಬಂಧುಗಳ ವಿವಾದಗಳು ಇರುವಂಥದ್ದು, ಅಥವಾ ಆಸ್ತಿ ವಿವಾದಗಳು ಇರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹೀಟ್ ಅಥವಾ ಉಷ್ಣದ ಸಮಸ್ಯೆಗಳು ಹೆಚ್ಚಳ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಹೆಚ್ಚಳಾಗಿ ನಿದ್ರಾಹೀನತೆ ನಿದ್ದೆ ಕಡಿಮೆ ಆಗುವಂಥದ್ದು ಮುಂತಾದ ಸಮಸ್ಯೆಗಳು 17ರಿಂದ ನಿಮಗೆ ಸೂರ್ಯನ ಅಡ್ಡ ಪರಿಣಾಮದಿಂದ ವ್ಯಕ್ತ ಆಗ್ಬೋದು. ಆ ಬಗ್ಗೆ ಎಚ್ಚರ. ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಚೆಂದಾಗಿ ಇಟ್ಕೊಳ್ಳಿ. ಆಗಲೇ ನಿಮಗೆ ಎಚ್ಚರಿಕೆ ಬಂದಿದೆ ಅಲ್ಲಿ ತಿಂಗಳ ವಾಕ್ಯದಲ್ಲಿ ಬಾಂಧವ್ಯ ಮತ್ತು ನೆಮ್ಮದಿ ಮಧ್ಯಮ ಅಂತೇಳಿ. ಹಾಗಾಗಿ ರವಿಯ ಪ್ರಭಾವ ನಿಮಗೆ 2ಕ್ಕೂ ಕಾರಣ ಆಗ್ಬೋದು. ಆ ಬಗ್ಗೆ ಎಚ್ಚರ. ಇನ್ನು ಮಂಗಳನ ಪ್ರಭಾವ ಗಮನಿಸಿದರೆ ಮಂಗಳನ ನಿಮಗೆ ತಿಂಗಳ ಪೂರ್ತಿ ಯಾವುದೇ ರೀತಿಯ ಬೆಂಬಲ ಇರದೇ ಇಲ್ಲ, ವಿರುದ್ಧವಾದ ಸ್ಥಾನದಲ್ಲಿರ್ತಾನೆ. ಮಂಗಳನು ತನ್ನ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿ ಹಾಗೆ ಇರೋದಿಲ್ಲ. ನಿಮಗೆ ಅಲ್ಲಿ ಚತುರ್ಥ ಮತ್ತು ಪಂಚಮದ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ನಿಮಗೆ ಖರ್ಚುಗಳು ಜಾಸ್ತಿ ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಮಾತಿನ ಚಕಮಕಿ ವಾಗ್ವಾದಗಳು, ನಿಮ್ಮ ಹಿರಿಯರಲ್ಲೂ ಮಾತಿನ ಚಕಮಕಿಗಳು ಆಗುವಂಥದ್ದು. ಇನ್ನು ನಿಮ್ಮ ಮೇಲೆ ಏನಾದರೂ ದೂರು ಕಂಪ್ಲೇಂಟ್ಗಳು ಬರುವಂಥದ್ದು, ಅಥವಾ ಬಂಧು ಮಿತ್ರರಲ್ಲಿ ವಿನಾಕಾರಣ ಕಲಹಗಳಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರದ ಒಂದು ಸಣ್ಣ ಕಲಹಗಳು ದೊಡ್ಡದಾಗಿ ಜಗಳವಾಗಿ ಪರಿವರ್ತನೆಯಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ವ್ಯಕ್ತಿಯ ಮೇಲೂ ಬಾಂಧವ್ಯದ ಮೇಲೂ ಹೋಗುಗಳ ಮೇಲೂ ಪ್ರಭಾವ ಬೀರಲಿದೆ. ಅನಾವಶ್ಯಕ ಚರ್ಚೆ ಮಾಡೋದು, ಅನಾವಶ್ಯಕ ಜಗಳ ಕಾಯೋದು, ಅನಾವಶ್ಯಕ ಇನ್ನಿತರ ಮೇಲೆ ದೂರನ್ನು ದಾಖಲಿಸಿ ಇವೆಲ್ಲ ಕೈ ಹಾಕಬೇಡಿ. ಅದೆಲ್ಲ ನಿಮಗೆ ತುಂಬ ಅಡ್ಡ ಪರಿಣಾಮನ ಉಂಟು ಮಾಡಲಿದೆ. ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದರೆ ನಿಮಗೆ ಆರಂಭದ ದಿನಗಳಲ್ಲಿ ಅಂದರೆ 6ನೇ ತಾರೀಕುವರೆಗೂ ಬುಧಾನುಗ್ರಹ ಇರುತ್ತೆ. ನಂತರ 26ರಿಂದ ಬುಧಾನುಗ್ರಹ ಇರುತ್ತೆ. ಅಂದರೆ ತಿಂಗಳ 1ರಿಂದ 6ರವರೆಗೆ ಬುಧಾನುಗ್ರಹ ಇದೆ. ಆ ಬಳಿಕ 26ರಿಂದ ತಿಂಗಳ ಕೊನೆವರೆಗೂ ಬುಧಾನುಗ್ರಹ ಇರುವಂಥದ್ದು. ಹಾಗಾಗಿ ಮಧ್ಯದ ಅವಧಿ ಅಂದರೆ 7ರಿಂದ 25ರಲ್ಲಿ ಬುಧನು ವಿರುದ್ಧವಾಗಿರ್ತಾನೆ. ಆ ವಿರುದ್ಧವಾಗಿರೋ ಅವಧಿಯಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಹಣಗಳು ಕಳೆದು ಹೋಗುವಂಥದ್ದು, ವಸ್ತುಗಳು ಕಳೆದು ಹೋಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಇತರರು ನಿಮ್ಮ ಮೇಲೆ ಏನಾದರೂ ದೂರನ್ನು ಕಂಪ್ಲೇಂಟನ್ನು ಕೊಡೋದು ಮುಂತಾದ ವಿಚಾರ ಜಗತ್ತೆ. ಹಾಗಾಗಿ ಈ 7ರಿಂದ 25ರ ಅವಧಿಯಲ್ಲಿ ಬುಧಾನುಗ್ರಹ ನಿಮಗೆ ವಿರುದ್ಧವಾಗಿರೋದನ್ನು ಗಮನದಲ್ಲಿಟ್ಕೊಳ್ಬೇಕು.
ಗುರುವಿನ ವಿಚಾರ ಗಮನಿಸಿದರೆ ಗುರುಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಪಂಚಮದ ಗುರುವಿನ ವಿಶೇಷವಾದ ಅನುಗ್ರಹದಿಂದ ಶುಭ ಲಾಭಗಳು ಆಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯಮ ಪ್ರಗತಿ ಆಗುವಂಥದ್ದು, ಶುಭ ಕಾರ್ಯಗಳಿಗೆ ನೀವು ಓಡಾಡಿದರೆ ಅವೆಲ್ಲವೂ ತಕ್ಷಣ ಫಿಕ್ಸ್ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಾಧ್ಯಕ್ಕೆ ಶುಭ ಫಲ ಬರುವಂಥದ್ದು. ದೂರ ಪ್ರಯಾಣದಲ್ಲಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಬರುವಂಥದ್ದು. ಹಾಗಾಗಿ ಅಲ್ಲಿ ವಿಶೇಷವಾಗಿ ನಿಮಗೆ ಶುಭ ಲಾಭದ ಫಲಗಳು ಬುಧನಿಂದ 26ರ ಬಳಿಕ ಸಿಗಲಿದೆ. ಇನ್ನು ಗುರುವಿನ ಅನುಗ್ರಹ ತಿಂಗಳು ಪೂರ್ತಿ ಆಗಲೇ ಹೇಳಿದಂತೆ ಉತ್ತಮ ಫಲ ಇದೆ. ಗುರುಬಲದ ಪಂಚಮದ ಗುರುಬಲವು ನಿಮಗೆ ಕಾರ್ಯಸಿದ್ಧಿಯನ್ನು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದನ್ನು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯನ್ನು, ಜೊತೆಗೆ ಬಂಧು ಮಿತ್ರರ ಉತ್ತಮ ಬಾಂಧವ್ಯವನ್ನು, ಹಿಂದೆ ನಿಮಗೆ ನಷ್ಟವಾಗಿದೆ ಹಲವು ವಸ್ತುಗಳು ನಿಮಗೆ ತಾನಾಗಿ ಬರುವಂಥದ್ದಾಗಲಿ, ಅಥವಾ ಉದ್ಯಮ ಕ್ಷೇತ್ರದಲ್ಲಿ ನಿಮಗೆ ಸಾಧನೆಗೆ ತಕ್ಕ ಪ್ರತಿಫಲ ಬರುವುದಾಗಲಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೈಸ್ ಬಹುಮಾನಗಳು ಬರುವಂಥದ್ದು ಇವೆಲ್ಲ ಜರುಗುತ್ತೆ. ಪಂಚಮದ ಗುರು ನಿಮಗೆ ಆಶೀರ್ವಾದ ಮಾಡ್ತಾನೆ. ಕೌಟುಂಬಿಕ ಜೀವನ, ಆರೋಗ್ಯ ಎಲ್ಲ ನೆಮ್ಮದಿ ತಿಂಗಳು ಪೂರ್ತಿ ಗುರು ಅನುಗ್ರಹದಿಂದ ಉತ್ತಮ ಇರುತ್ತೆ. ಶುಕ್ರ ಅನುಗ್ರಹ ತಿಂಗಳು ಪೂರ್ತಿ ಉತ್ತಮ ಇದೆ. ಹಣಕಾಸು ಹರಿವು ಉತ್ತಮ, ಅನೇಕ ರೀತಿಯ ನಿಮಗೆ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ದೂರದ ಬಂಧುಗಳಿಂದ ಕೊಡುಗೆಗಳು ಬರುವಂಥದ್ದು, ಚಿನ್ನ, ಒಡವೆ, ವಸ್ತ್ರ, ಆಭರಣಗೊಳ್ಳುವಂಥ ಅವಕಾಶ, ಆರೋಗ್ಯ ಸುಧಾರಣೆ, ಶುಭ ಸಮಾರಂಭಗಳು ಪಾಲ್ಗೊಂಡು ಖುಷಿಯಾಗುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತೆ ಶುಕ್ರನ ಅನುಗ್ರಹದಿಂದ ಈ ಮೀನರಾಶಿಯವರಿಗೆ ಈ ಸೆಪ್ಟೆಂಬರಲ್ಲಿ. ಶನಿ ಮಹಾರಾಜರು ವಿರುದ್ಧವಾಗಿದ್ದರೆ ಗೊತ್ತೇ ಇದೆ ನಿಮಗೆ. ಅವರು ನಿಮ್ಮಲ್ಲಿ ವಿಶೇಷವಾಗಿ ಜನ್ಮರಾಶಿಯಲ್ಲಿ ಕುಳಿತಿರುವಂಥ ಶನಿ ಮಹಾರಾಜರು ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಬಾಂಧವ್ಯದ ಮೇಲೆ, ಮನೆಯ ನಡತೆ ಮೇಲೆ ಅಡ್ಡಾಪಣ ಬೀರೇ ಬಿರ್ತಾರೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ತಾಳ್ಮೆ ಕೆಟ್ಟು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಜೊತೆಗೆ ಇತರರ ಜೊತೆಗೆ ಮಾತಿನ ಚಕಮಕಿ ವಾಗ್ವಾದ ಆಗದೆ ಎಚ್ಚರಬೇಕು. ಅವಮಾನಕರ ಘಟನೆ, ವಾಗ್ವಾದ ಕಲಹಗಳು ಆಗ್ಬೋದು. ಹಾಗಾಗಿ ಶನಿ ವೈರುಧ್ಯನು ತಿಂಗಳು ಪೂರ್ತಿ ಎದುರಿಸಬೇಕಾಗತ್ತೆ. ರಾಹು ನಿಮಗೆ ಪೂರಕವಾಗಿದ್ದಾನೆ. ರಾಹುವಿನ ವಿಶೇಷವಾದ ಬೆಂಬಲ 12ರ ಮನೆಯಿಂದ ರಾಹು ಸಹ ನಿಮಗೆ ವಿರುದ್ಧವಾಗಿದ್ದಾನೆ. ರಾಹುವಿನಿಂದ ನಿಮಗೆ ಅಡ್ಡ ಪರಿಣಾಮ ಆಗ್ಬೋದು. ರಾಹುವಿನಿಂದ ನಿಮಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆ, ಮಾತಿನ ಚಕಮಕಿ, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಹೊಸ ದಾಖಲೆಗಳು ನಿಮಗೆ, ಅದರಿಂದ ನಿಮಗೆ ದಾಖಲೆಗಳು ಅಥವಾ ನಿಯಮದ ಮೂಲಕ ನಿಮಗೆ ನಷ್ಟಗಳು ಆಗುವಂಥದ್ದು, ಈ ರೀತಿ ಅನೇಕ ಪರಿಣಾಮಗಳು ಆಗ್ಬೋದು. ಹಾಗಾಗಿ ರಾಹುವಿನ ವೈರುಧ್ಯ ತಿಂಗಳು ಪೂರ್ತಿ ಎದುರಿಸಬೇಕು. ಕೇತು ನಿಮ್ಮ ಬೆಂಬಲಕ್ಕಿದ್ದಾನೆ. ಕೇತುವಿನ ಬೆಂಬಲ ನಿಮಗೆ ಅಲ್ಲಿ ವಿಶೇಷವಾಗಿ ಲಾಭವನ್ನು, ಅಜಯವನ್ನು, ಸುಖವನ್ನು ಕೊಳ್ಳಿದೆ. ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಹಿರಿಯರ ಆಸ್ತಿಗಳು ಕೈಗೆ ಸೇರುವುದಾಗಲಿ, ಅಥವಾ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಪಡೆಯುವುದಾಗಲಿ, ದೂರ ಪ್ರಯಾಣ ಮಾಡುವಂಥದ್ದು. ಇನ್ನು ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಕ್ಕಿ ನಿಮ್ಮ ಒಂದು ಸಾಧನೆಗೆ ಪ್ರತಿಭಾ ಪುರಸ್ಕಾರ ಸಿಗುವಂಥದ್ದೆಲ್ಲ ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ಕೇತು ನಿಮಗೆ ಪೂರಕವಾಗಿದ್ದಾನೆ. ಒಟ್ಟಿನಲ್ಲಿ ಈ ಮೀನರಾಶಿಯವರು ಯಾವುದೇ ಆತಂಕ ಹೆಚ್ಚು ಪಡಬೇಕಾಗಿಲ್ಲ. ಸಾಡೆ ಸಾತಿಯ ಪ್ರಭಾವ ವಲಯದಲ್ಲಿ ಇದ್ದರೂ ಸಹಿತ ನಿಮ್ಮನ್ನು ಅಲ್ಲಿ ಮೇಲಕ್ಕೆ ಎತ್ತುವಂಥ ಅಥವಾ ನಿಮಗೆ ಹೆಚ್ಚಿನ ಒಂದು ಸಹಾಯ ಮಾಡುವಂಥ ಗ್ರಹಗಳ ಬೆಂಬಲ, ವಿಶೇಷವಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಇದೆ, ಬುಧನ ಅನುಗ್ರಹ ಬರುತ್ತೆ. ಆಮೇಲೆ ಗುರು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ. ಶುಕ್ರ ನಿಮಗೆ ತಿಂಗಳು ಪೂರ್ತಿ ಸಹಾಯಕವಾಗಿದ್ದಾನೆ. ಕೇತು ಸಹ ನಿಮಗೆ ಬೆಂಬಲಕ್ಕಿದ್ದಾನೆ. ಹಾಗಾಗಿ 4 ಅಥವಾ 5 ಗ್ರಹಗಳ ವಿಶೇಷವಾದ ಬೆಂಬಲ ಇದೆ. ಅನೇಕ ರೀತಿಯ ಇಷ್ಟಾರ್ಥಗಳನ್ನು ನೀವು ಪಡೆಯಬಹುದಾಗಿದೆ. ಇನ್ನು ನಿಮಗೆ ಇವೆಲ್ಲವೂ ಈ ಗ್ರಹಗಳ ವಿಚಾರದಲ್ಲಿ, ಅಲ್ಲಿ ರಾಹು ಕೇತುಗಳ ವಿಚಾರವನ್ನು ಇನ್ನು ವಿಶೇಷವಾಗಿ ಈ ಮೀನರಾಶಿಯವರಿಗೆ ಶುಕ್ರನ ಅನುಗ್ರಹ ಉತ್ತಮ. ಶನಿ ಮಹಾರಾಜರು ವಿರುದ್ಧವಾಗಿದ್ದರೆ, ರಾಹು ಪೂರಕವಾಗಿದ್ದರೆ, ಕೇತು ನಿಮಗೆ ವಿರುದ್ಧವಾಗಿ, ಕೇತುವಿನಿಂದ ಉತ್ತಮ ಫಲ ನಿಮಗೆ ಸಿಗಲಿದೆ, ರಾಹು ವಿರುದ್ಧವಾಗಿರೋದನ್ನು. ಹಾಗಾಗಿ ಇವೆಲ್ಲವೂ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದೆಲ್ಲ ಇರುತ್ತೆ. ಇನ್ನು ಚಂದ್ರಾನುಕೂಲ ಯಾವ ರೀತಿ ಇರುತ್ತೆ ನೋಡಿದರೆ, ಚಂದ್ರನ ನಿಮಗೆ ಬೆಂಬಲ ಇರುವಂಥ ಡೇಟ್ಗಳು, ಅದು ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ ಕೊಡುಕೊಳ್ಳಬೇಕಿದ್ರೆ ಈ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಬಳಸ್ಕೊಳ್ಳಿ. ಅಲ್ಲಿ ನಿಮಗೆ ಸೆಪ್ಟೆಂಬರ್ 1, 2ರಲ್ಲಿ ಚಂದ್ರನ ಬೆಂಬಲ ಇರೋದರ ವಿರುದ್ಧ ಪ್ರಭಾವ ಆಗುವಂಥದ್ದು. 3, 4 ನಿಮಗೆ ಚಂದ್ರ ಬೆಂಬಲ ಇದೆ, ಜಯ, ಸುಖ, ಲಾಭ ಸಿಗುತ್ತೆ. 5, 6, 7 ಸ್ವಲ್ಪ ವಿರುದ್ಧ ಫಲ. 5, 6, 7ರಲ್ಲಿ ವಿರುದ್ಧ ಫಲ ಆಗುತ್ತೆ, ಎಚ್ಚರಿಕೆ ಬೇಕು. 8, 9 ಸಹ ನಿಮಗೆ ಸ್ವಲ್ಪ ಚಂದ್ರನ ಬೆಂಬಲ ಇರೋದಿಲ್ಲ. ಅಲ್ಲಿನ ಹಾಗೆ ಹಣಕಾಸಿನ ವ್ಯಯ, ದುರ್ವ್ಯಯ ಆಗುವಂಥದ್ದು. ಆ ಬಳಿಕ ನಿಮಗೆ 10, 11, 12, 13 ನಿರಂತರವಾಗಿ ಚಂದ್ರನ ಬೆಂಬಲ ಇದೆ. 10, 11, 12 ವಿಶೇಷವಾದ ಚಂದ್ರ ನಿಮಗೆ ಲಾಭ, ಸುಖ, ಜಯವನ್ನು ಕೊಡ್ತಾನೆ. 14, 15 ಮತ್ತು 16, 17, 18, 14ರಿಂದ 18ವರೆಗೆ 5 ದಿನ ಚಂದ್ರನ ವಿರುದ್ಧವಾಗಿರ್ತಾನೆ. ಆ ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. 19ರಿಂದ 23ರವರೆಗೆ, 19, 20, 21, 22, 23 ನಿರಂತರವಾಗಿ 19ರಿಂದ 23ರವರೆಗೆ ಚಂದ್ರನ ಬೆಂಬಲ ಅದ್ಭುತವಾಗಿದೆ. ಆ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 24, 25 ವಿರುದ್ಧವಾದ ಫಲ, ಚಂದ್ರನಿಂದ ನಮಗೆ ಬೆಂಬಲ ಸಿಗೋದಿಲ್ಲ. 26, 27 ನಿಮಗೆ ಉತ್ತಮ ಫಲ. 26, 27 ಆರೋಗ್ಯ, ಸುಖ, ಜಯ, ಇದರಿಂದ 26, 27 ಉತ್ತಮ ಫಲ ನಿರೀಕ್ಷೆ ಇದೆ. 28, 29 ನಿಮಗೆ ಉತ್ತಮ ಇಲ್ಲ. ನಂತರ 30 ನಿಮಗೆ ಉತ್ತಮ ಫಲವನ್ನು ಚಂದ್ರನು ಕೊಳ್ಳಲಿದ್ದಾನೆ. ಇವೆಲ್ಲವೂ ಗೋಚಾರದಲ್ಲಿ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವ ಕಾರಣ ನಿಮಗೆ ಎಲ್ಲ ದಿನ ಒಂದೇ ಫಲ ಇರೋದಿಲ್ಲ. ಬೇರೆ ಬೇರೆ ದಿನಗಳಲ್ಲಿ ಚಂದ್ರನ ರಾಶಿಯಲ್ಲಿದ್ದಾಗ ಬೇರೆ ಬೇರೆ ಫಲಗಳು ವ್ಯಕ್ತ ಆಗ್ತವೆ. ಹಾಗಾಗಿ ಈ ತಿಂಗಳ ಕೊನೆಯ ದಿನ ಸಹ ನಿಮಗೆ ಉತ್ತಮವಾದ ಫಲ ಚಂದ್ರನಿಂದ ಸಿಗಲಿದೆ. ಹಾಗಾಗಿ ಸುಮಾರು 15 ದಿನಗಳು ನಿಮಗೆ ಚಂದ್ರನ ಬೆಂಬಲ ಸಿಗಲಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ನಿಮಗೆ ವಿಶೇಷವಾಗಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರದಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಇದನ್ನು ತಿಂಗಳು ಪೂರ್ತಿ ಬಳಸ್ಬೋದು. ಎಲ್ಲೋ, ವೈಟ್ ಮತ್ತು ಮಿಕ್ಸ್ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಸೂರ್ಯನ ಸಂಕೇತವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 16ರವರೆಗೆ ಬಳಸ್ಕೊಳ್ಳಿ. ಇನ್ನು ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ವಿಶೇಷವಾಗಿ 6ರಿಂದ 26ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹದೋಷ ನಿವಾರಣೆಗೆ ಗಣೇಶ, ಶಿವ ಅಥವಾ ತಾಯಿ ದುರ್ಗಾದೇವಿ, ಮಹಾಲಕ್ಷ್ಮಿ ತಾಯಿ ಅಥವಾ ಹನುಮಾನ್, ಆಂಜನೇಯ ಸ್ವಾಮಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ,
ನವಗ್ರಹಗಳ ಇನ್ನಿತರ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಪಠನೆ ಮಾಡೋದಾಗಲಿ ಅಥವಾ ನಾರಾಯಣ ಭಕ್ತಿ ಮಾಡೋದಾಗಲಿ ಅಥವಾ ಶಿವನ ಭಕ್ತಿ ಮಾಡೋದಾಗಲಿ, ಹೀಗಾಗಿ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಈ ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಸಿಗುತ್ತೆ, ಜೀವನ ಮಾಡಿಸಿದ್ದಾಗಲಿ ವಾಸಿಯನ್ನು ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾಂ ಸನ್ಮಂಗಳಾನಿ ಭವಂತು.